ಹಾಯ್ ಹಲೋ ನಮಸ್ಕಾರ. MUS ಲಾಗ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ತಾವೆಲ್ಲ ಹೆಂಗದರಿ? ಎಲ್ಲ ನಾವಂತೂ ಆರಾಮದವ್ರಿ. ನೀವೆಲ್ಲ ಆರಾಮದರಿ ಅಂತ ತಿಳ್ಕೊಂಡೇವ್ರಿ. ನೀವೆಲ್ಲ ಆರಾಮ್ ಇರಲಿ ಅಂತ ಬಯಸ್ತಾ ನಮ್ಮ ಹೆಮ್ಮೆ ಕಾಸ್ಟಾರ್ ಹಾಸ್ಟಾರ್ ಇನ್ಸ್ಟಂಟ್ ಗೀಸರ್ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಎಲ್ಲರಿಗೂ ಬಿಸಿನೀರಂತೂ 12 ತಿಂಗಳು ಎಲ್ಲರಿಗೂ ಬೇಕೇ. ಈಗಂತೂ ಮಳೆನೂ ಚೆನ್ನಾಗಿ ಬರಾಕತ್ತೈತ್ರಿ. ಬೆಳಗಾವದಾಗಂತೂ ಮಸ್ತ್ ಪೈಕಿ ಮಳೆ ಆಗತ್ತೈತ್ರಿ. ನೋಡ್ರಿ, ಈಗಿನ ಬಿಜಿ ಲೈಫ್ದಾಗ ಯಾರ ಹತ್ರನೂ ಟೈಮ್ ಇಲ್ರಿ. ನೋಡ್ರಿ, ಮೊದ್ಲಿನ ಥರ ನಾವು ಮೊದ್ಲಿನ ಕಾಲದ ಥರ ಕಟ್ಟಿಗೆ ಎಲ್ಲ ಕೂಡಿಸ್ಕೊಂಡ ಒಲಿ ಹಚ್ಚ ನೀರು ಕಾಸ್ಕೊಂಡು ಜಳಕ ಮಾಡೋದು, ಇಲ್ಲ ಕಟ್ಟಿಗೆಲೆ ಬಿಸಿ ಮಾಡಿ ಕಾಸ ಅಡುಗೆ ಮಾಡೋದು, ಆ ಥರ ಎಲ್ಲ ಈಗ ಮಾಡಕ್ಕೆ ನಮ್ಮ ಹತ್ರ ಯಾರ ಹತ್ರನೂ ಟೈಮ್ ಇಲ್ರಿ. ಸೊ ಎಲ್ಲರೂ ಗ್ಯಾಸ್ ಗೀಸರ್ ಮತ್ತು ಸ್ಟೋರೇಜ್ ಗೀಸರ್ ಎಲ್ಲ ಯೂಸ್ ಮಾಡಿರ್ತೀರಿ. ಸೊ ನಮ್ಮ ಇನ್ಸ್ಟಂಟ್ ಗೀಸರ್ ಹಾಸ್ಟಾರ್ ಕಾಸ್ಟಾರ್ ಇನ್ಸ್ಟಂಟ್ ಗೀಸರ್ ಅದ್ರ ಫ್ಯೂಚರ್ಸ್ ಏನು, ಅದು ಹೆಂಗೆ ಯೂಸ್ ಮಾಡಬೇಕು, ಅದನ್ನ ಹೆಂಗೆ ಯೂಸ್ ಮಾಡಬಾರ್ದು, ಯಾವ ಥರ ನಿಮಗೆ ಫೆಸಿಲಿಟಿ ಐತಿ, ಅದನ್ನೆಲ್ಲ ನಾನು ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡೋಣ ಬರ್ರಿ. ನೋಡ್ರಿ, ಇದು ನೋಡಕ್ಕೆ ಹೆಂಗೈತಿ. ಸೊ ಬಿಲ್ಕುಲ್ ಪೋರ್ಟೇಬಲ್. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಒಂದು ಚರ್ಗಿ ಹಿಡ್ಕೊಂಡಂಗೆ ಆಗ್ತೈತ್ರಿ. ಇದು ಅಷ್ಟೇ ನಿಮಗೆ ಸೈಜ್ ಬರ್ತೈತ್ರಿ. ಸೊ ಇಷ್ಟು ಸಣ್ಣ ಸೈಜ್ ಐತಪ್ಪ, ಈ ಥರ ಬಿಸಿನೀರು ಎಷ್ಟು ಬರ್ತಾವೆ, ಒಂದೇ ಚರಿ ಬರ್ತಾವೆ, ಎರಡೇ ಚರಿ ಬರ್ತಾವೆ ಅಂತೇಳಿ ಒಬ್ಬರು ಡೌಟು ಇರ್ಬೋದ್ರಿ. ಸೊ ಹಂಗಿಲ್ಲ, ಇದು ಹಾಸ್ಟಾರ್ ಕಾಸ್ಟಾರ್ ಇನ್ಸ್ಟಂಟ್ ಗೀಸರ್ ರೀ. ಇದನ್ನ ಒಂದ್ಸಲ ನೀವು ಚಾಲೂ ಮಾಡಿದ್ರೆ ವಿತಿನ್ 10 ಸೆಕೆಂಡ್ ಒಳಗೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾವೆ. ಬಿಸ್ನೆಸ್ ಸ್ಟಾರ್ಟ್ ಆದ್ಕೊಳ್ಳಿ ನೀವು ಎಷ್ಟು ಬೇಕಷ್ಟು 8 ಬಕೆಟ್ ಆದರೂ 10 ಬಕೆಟ್ 20 ಬಕೆಟ್ ಕಂಟಿನ್ಯೂ ನೀರು ತೊಗೊಂಡ್ಮೇಲೆ ಆಮೇಲೆ ನೀವು ಆಫ್ ಮಾಡೋತನ ಇದು ಬಿಸಿನೀರು ಕಂಟಿನ್ಯೂ ಬಂದೇ ಬರ್ತೈತೆ ರೀ. ನೋಡ್ರಿ, ನಮ್ಮ ಪ್ರಾಡಕ್ಟ್ ಗೌರ್ಮೆಂಟ್ ಸರ್ಟಿಫೈ ಆಗೈತ್ರಿ ಮತ್ತು ISI ಮಾರ್ಕ್ ಐತ್ರಿ. ಸೊ 1 ಲೀಟ್ರ್ ಗೀಸರ್ ತೊಗೊಂಡ್ರೆ, ಇನ್ಸ್ಟಂಟ್ ಗೀಸರ್ ತೊಗೊಂಡ್ರೆ ನಿಮ್ಗೆ ಇದ್ರ ಜೋಡಿ ಏನು ಕೊಡ್ತೀವಿ ಅಂದ್ರೆ 1 ಲೀಟ್ರ್ ಇನ್ಸ್ಟಂಟ್ ಗೀಸರ್ ಮತ್ತು 1.5 ಮೀಟ್ರ್ ಇನ್ಲೆಟ್ ಪೈಪ್ ಕೊಡ್ತೇವೆ ರೀ. ತಣ್ಣೀರು ಇದಕ್ಕೆ ಜಾಯಿಂಟ್ ಮಾಡೋಕ್ಕೆ ಇನ್ಲೆಟ್ ಪೈಪ್ ನಾವು ಕೊಡ್ತೇವೆ ರೀ. ಮತ್ತು ಇದ್ರ ಜೋಡಿ ನಿಮ್ಗೆ ಒಂದು ನಿಪ್ಪಲು ಕೊಡ್ತೇವೆ ರೀ. ನೀವು ನಳಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ, ಇದಕ್ಕೆ ನಾವು ನಿಪ್ಪಲು ನಾವು ಕೊಡ್ತೇವೆ ರೀ. ನಿಮ್ಮ ಮನ್ಯಾಗ ಒಂದು ಓವರ್ ಹೆಡ್ ಟ್ಯಾಂಕ್ದಿಂದ ಬರೋದಂಥದ್ದು ಒಂದು ನಳ ಇದ್ದರೆ ಸಾಕು ರೀ. ಒಂದು ನಲ್ಲಿ ಇದ್ದರೆ ಅದರ ನೀರು ಬರ್ತಿದ್ರೆ ಒಂದು 20 amps ಸ್ವಿಚ್ ಬೋರ್ಡ್ ಇದ್ದರೆ ನೀವು ಆರಾಮಾಗಿ ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಈ ನಮ್ಮ ಗೀಸರ ಇನ್ಸ್ಟಾಲ್ಮೆಂಟ್ ಮತ್ತು ಹೆಂಗೆ ನಿಮ್ಗೆ ಇದನ್ನು ಈ ನಮ್ಮ ಗೀಸರ ಇನ್ಸ್ಟಾಲ್ ಹೆಂಗೆ ಮಾಡೋದು ಮತ್ತು ಅದನ್ನ ಯೂಸ್ ಹೆಂಗೆ ಮಾಡೋದು ಈಗ ತೋರಿಸ್ಕೊಡ್ತೀನಿ ನೋಡಿರಿ. ಇನ್ಸ್ಟಾಲ್ ಮಾಡೋಕೆ ಭಾಳ ಈಜಿ ಐತ್ರಿ. ನಮಗೇನು ಪ್ಲಂಬರ್ ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಡ್ರಿಲ್ ಮಷಿನ್ ಇದ್ದರೆ, ನಿಮ್ಮ ಮನ್ಯಾಗ ಟೈಲ್ಸ್ ಇದ್ದರೆ ಡ್ರಿಲ್ ಮಷಿನ್ ಬೇಕಾಗುತ್ತೆ, ಇಲ್ಲ ಗಾಡಿ ಪಾಡಿದ್ರೆ ನೀವು 2 ಮಳೆ ಬಡ್ದೆ ಕುಣಿಸ್ಬೋದು ರೀ. ಸೊ ಗೀಸರ್ ಹಿಂಗೆ ಇರ್ತೈತೆ ರೀ. ಇಲ್ಲಿಂದ ಹಿಂಗಿದ್ರೆ ಹಿಂಗೆ ಓಪನ್ ಮಾಡೋದ್ರಿ. ಇಲ್ಲಿಂದ ನಿಮ್ಮ ಪೂರ್ತಿ ಈ ಥರ ಹಿಂದಿನ ಬ್ಯಾಕ್ ಹಿಂಗೆ ಓಪನ್ ಆಗುತ್ತೆ. ಆಮ್ಯಾಗ ನೀವು ಇದನ್ನು ಒಂದು ನಿಮ್ಮ ನಡ ಇಟ್ಟಿರ್ತೈತೆ ರೀ, ನಡದ ಹೈಟ್ ಅದಕ್ಕಿಂತ ಮೇಲೂ ಕುಣಿಸ್ಕೋಬೋದು. ಅಲ್ಲಿ ನಿಮ್ಗೆ ಸೈಜ್ ನೋಡ್ಕೊಂಡು ಈ ಥರ ಒಂದು 2 ಹೋಲ್ ಇರ್ತಾವೆ ರೀ. ಇಲ್ಲೊಂದು ಹೋಲ, ಇಲ್ಲೊಂದು ಹೋಲ. ಸೊ ಒಂದು ಸ್ಕ್ರೂ ಬಡಿದ್ರು ನೀವು ಒಂದ್ರ ಮ್ಯಾಗ ನಡೆಯುತ್ತೆ. ಆದ್ರೆ ಒಂದು ಸ್ಕ್ರೂ ಬಡ್ರೆ ಹಿಂಗೆ ಗೀಸರ್. ಸೊ ಈ ಗೀಸರ್ ನೀವು ಇನ್ಸ್ಟಾಲ ಮತ್ತು ಹೆಂಗೆ ಇದನ್ನು ಯೂಸ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೇನೆ ರೀ. ಈಗ ಇನ್ಸ್ಟಾಲ್ ಮಾಡೋದು ಭಾಳ ಈಜಿ ಐತ್ರಿ. ಏನು ಪ್ಲಂಬರ್ ಬೇಕಂತ ಏನಿಲ್ಲ ರೀ. ಏನೋ ನಿಮ್ಮ ಮನ್ಯಾಗ ಟೈಲ್ಸ್ ಇದ್ದರೆ ಸ್ವಲ್ಪ ಡ್ರಿಲ್ ಮಷಿನ್ ಬೇಕಾಗುತ್ತೆ, ಒಂದು 2 ಸ್ಕ್ರೂ ಹೊಡ್ಯೋಕೆ, ಹೋಲ್ ಹೊಡ್ಯೋಕೆ. ನಿಮ್ಮ ಮನ್ಯಾಗ ಏನಾರು ನಾರ್ಮಲ್ ಗಾಡ್ ಅದು ಇತ್ತಂದ್ರೆ 2 ಮಳೆ ಬಡ್ಕೊಂಡು ನೀವು ನಾರ್ಮಲಾಗಿ ಯೂಸ್ ಮಾಡ್ಬೋದು ರೀ. ಸೊ ಇದನ್ನು ಇನ್ಸ್ಟಾಲ್ಮೆಂಟ್ ಮಾಡೋದು ನೋಡಿರಿ. ಈ ಥರ ಇದನ್ನ ಓಪನ್ ಮಾಡೋದು. ಆಮ್ಯಾಗ ಇದನ್ನು ಪೂರ್ತಿ ಓಪನ್ ಆಗ್ತೈತೆ ರೀ. ಸೊ ಈ ಸ್ಟ್ಯಾಂಡಿಗೆ, ಇದು ಬ್ಯಾಕ್ ಸ್ಟ್ಯಾಂಡಿಗೆ 2 ಹೋಲ್ ಇರ್ತಾವೆ ರೀ, ಇಲ್ಲೊಂದು. ಸೊ ಒಂದೇ ಸ್ಕ್ರೂ ಹಾಕಿ ನೀವು ಇದನ್ನ ಯೂಸ್ ಮಾಡ್ಬೋದು ರೀ. ಆದರೆ ಒಂದೇ ಸ್ಕ್ರೂ ಹಾಕಿದ್ರೆ ಸ್ವಲ್ಪ ಹಿಂಗೆ ಮೂವ್ ಆಗುತ್ತೆ. ಅದಕ್ಕೆ ಇಲ್ಲೊಂದು ಸ್ಕ್ರೂ 2 ಸ್ಕ್ರೂ ಹಾಕಿಬಿಟ್ರಂದ್ರೆ ಗಾಡಿ ಗೋಡದು ಹಾಕಿಬಿಟ್ರೆ ಎಲ್ಲೂ ಮೂವ್ನೂ ಆಗಂಗಿಲ್ಲ. ಬೆಸ್ಟಾಗಿ ಇನ್ಸ್ಟಾಲೇಷನ್ ಆಗ್ತದೆ. ಸೊ ಈ ಗೀಸರ್ ನೀವು ನಡಕ್ಕಿಂತ ಹೈಟ್ ಸ್ವಲ್ಪ ಅದ್ರ ಮ್ಯಾಗೂ ಕುಂಡಿಸ್ಕೋಬೋದು ರೀ. ಈಗ ಆರಾಮಾಗಿ ಇಷ್ಟು ಹೈಟ್ ತೊಗೊಂಡು ಕುಂಡಿಸ್ಕೊಂಡು ಯೂಸ್ ಮಾಡ್ಬೋದು ರೀ. ಇಲ್ಲ ಅದಕ್ಕೆ ಕೆಳಗೂ ಕುಂಡಿಸ್ಬೋದು, ಅದಕ್ಕಿಂತ ಸ್ವಲ್ಪ ಮೇಲಾದರೂ ಕುಂಡಿಸ್ಕೋಬೋದು ರೀ. ಇದು ಈ ಇನ್ಲೆಟ್ ಪೈಪಿಗೆ ನಿಮ್ಮ ನಿಪ್ಪಲ್ ಹಿಂಗೆ ಕುಂಡಿರ್ತೈತೆ ರೀ. ನಿಮ್ದು ಗಾಡಿಗೆ ಇನ್ಸ್ಟಾಲೇಷನ್ ಗೀಸರ್ ಆಗಿರ್ತೈತೆ ರೀ. ಆಮ್ಯಾಗ ಇದ್ರದ್ದು ಒಂದು ಇಲ್ಲಿ ತೊಗೊಂಡ ಈ ಗೀಸರ್ಗೆ ಹಿಂಗೆ ಅಟ್ಯಾಚ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಇದನ್ನು ತೊಗೊಂಡ ನೀವು ಒಂದು ನಳಕ್ಕೆ ಹಿಂಗೆ ಬಿಟ್ರೆ ಇದು ಈಜಿಯಾಗಿ ಇನ್ಸ್ಟಾಲ್ ಆಗಿಬಿಡ್ತೈತೆ ರೀ. ಮತ್ತು ಇದ್ರದ್ದು ನಾವು 1 ಮೀಟ್ರ್ ಕರೆಂಟ್ ವೈರ್ ಕೊಟ್ಟಿರ್ತೇವೆ ರೀ. ಇದ್ರದ್ದು 2.5 mm ವೈರ್, ಬೆಸ್ಟ್ ಕ್ವಾಲಿಟಿ ವೈರ್ ಕೊಟ್ಟಿರ್ತೇವೆ ರೀ. ಇದಕ್ಕೆ ಎಲ್ಲಿ ಮಟ್ಟ ಇದು ಲಾಂಗ್ ಐತೆ ಅಲ್ಲಿ ಮಟ್ಟ ನೀವು ಸ್ವಲ್ಪ ಹುಡುಗರಿಗೆ ಅದು ಕೈ ನಿಲ್ತಂಗೆ ಸ್ವಲ್ಪ ಮೇಲೆ ಸ್ವಿಚ್ ಬೋರ್ಡ್ ಹಿಂಗೆ ಕುಂಡಿಸ್ಬೇಕು. ಸೊ ಇಲ್ಲಿ ತನಕ ನೀವು ಈ 1 ಲೀಟ್ರ್ ಗೀಸರ್ ಹೆಂಗೆ ಇನ್ಸ್ಟಾಲೇಷನ್ ಮಾಡ್ಬೇಕಂತ ನೋಡಿದ್ರಿ. ಇನ್ಸ್ಟಾಲೇಷನ್ ಆದ ಬಳಿಕ ಈ ಗೀಸರ ಈ ಥರ ಕುಂಟಿರ್ತೈತೆ ನೋಡ್ರಿ. ಈ ಥರ ಗೀಸರ್ ಕುಂಟಿರ್ತೈತೆ ರೀ. ಇದೊಂದು ಟ್ಯಾಪ್, ನಾವು ಟ್ಯಾಪಿಗೆ ಇಲ್ಲಿಂದ ಹಿಂಗೆ ನಳ ಅಟ್ಯಾಚ್ ಮಾಡೇವ್ರಿ. ಇಲ್ಲಿಂದ ಒಂದು 20 amps ಬೋರ್ಡ್ ಹಿಂಗೆ ಕಟ್ ಮಾಡೇವ್ರಿ. ಈ ಥರ ನಿಮ್ದು ಗೀಸರ್ ಇನ್ಸ್ಟಾಲೇಷನ್ ಆಗ್ತೈತೆ ರೀ. ಈಗ ಇನ್ಸ್ಟಾಲೇಷನ್ ತಾತ್ರಿ ಇದನ್ನು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೋಡ್ರಿ. ನೀವೀಗ ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಗೀಸರ್ ಅಂತೇಳಿ ತಿಳ್ಕೊಂಡ್ರಿ. ಈಗ ನಾನು ನಿಮ್ಗೆ ಇದನ್ನು ಯೂಸ್ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನೋಡ್ರಿ. ಯೂಸ್ ಹೆಂಗೆ ಮಾಡ್ಬೇಕು ಅನ್ನೋಕ್ಕಿಂತ ಯೂಸ್ ಹೆಂಗೆ ಮಾಡಬಾರ್ದು ಅನ್ನೋದು ಮೊದಲು ಹೇಳ್ತೇನೆ ರೀ. ಫಸ್ಟ್ ನೀವು ಹೋಗಿ ಕಸ ಕರೆಂಟ್ ಬಟನ್ ಯಾವಾಗೂ ಆನ್ ಮಾಡಬಾರ್ದು ರೀ. ಫಸ್ಟ್ ಈ ಗೀಸರ್ ಬಂದುಬಿಟ್ಟು ಫಸ್ಟ್ ನೀವು ಹೋಗಿ ನಳ ಚಾಲೂ ಮಾಡ್ಬೇಕು ರೀ. ನಳ ಚಾಲೂ ಮಾಡಿದ ಕೂಡಲೇ ನಳ ಈ ಗೀಸರ್ ತುಂಬಿ ನೀರು ಮೊದಲು ಹೊರಗೆ ಬರ್ತಾವೆ ರೀ.
ನೀರು ಮೊದಲಿಂಗ ಹೊರಗೆ ಬರ್ಬೇಕು ರೀ. ಕಂಪಲ್ಸರಿ ನೀರು ಹೊರಗೆ ಬಂದ್ರಷ್ಟೇ ನೀವು ಕರೆಂಟ್ ಸ್ವಿಚ್ ಬೋರ್ಡ್ ಆನ್ ಮಾಡ್ಬೇಕು ರೀ. ನೀವು ಸ್ವಿಚ್ ಬೋರ್ಡ್ ಆನ್ ಮಾಡಿದ ಕೂಡಲೇ ನಮ್ದು ಗ್ರೀನ್ ಲೈಟ್ ಆನ್ ಆಗ್ತದೆ ರೀ. ಗ್ರೀನ್ ಲೈಟ್ ಆನ್ ಆದ ಕೂಡಲೇ ನಿಮ್ಗೆ ಒಂದು 10 ಸೆಕೆಂಡ್ 20 ಸೆಕೆಂಡ್ ಒಳಗೆ ನಿಮಗೆ ಬಿಸಿನೀರು ಸ್ಟಾರ್ಟ್ ಆಗಿಬಿಡ್ತದೆ ನೋಡಿ. ಈಗ ಬಿಸಿನೀರು ಬರಾಕತ್ತು ನೋಡ್ರಿ. ನಿಮ್ಗೆ ಬಿಸಿನೀರು ಭಾಳ ಬಿಸಿ ಬೇಕಂದ್ರೆ ಸ್ವಲ್ಪ ಇದನ್ನ ನಳ ಇದ್ರಾಗ ಅಡ್ಜಸ್ಟ್ಮೆಂಟ್ ಇರ್ತದೆ. ಸ್ವಲ್ಪ ಸಣ್ಣ ಹಿಡಿದ್ರಿ, ಇಲ್ಪ ನಮ್ಗೆ ನಾರ್ಮಲ್ ನಡೀತೈತೆ ಅಂದ್ರೆ ಸ್ವಲ್ಪ ಜೋರು ಹಿಡಿದ್ರಿ. ಈಗೇನು ಸ್ಪೀಡ್ ಇಡತ್ತಾನಲ್ರಿ, ಇದ್ರ ಲಿಮಿಟ್ ಇರ್ತದೆ ನೋಡ್ರಿ. ಇದಕ್ಕಿಂತ ಸ್ಪೀಡ್ ಇಟ್ಟರೆ ನಿಮ್ಗೆ ಬಿಸಿ ಬರಂಗಿಲ್ಲ ಮತ್ತೆ. ಯಾಕಂದ್ರೆ ಇದು ಇನ್ಸ್ಟಂಟ್ ಗೀಸರ್ ರೀ. ತಣ್ಣೀರು ಆಗಿಂದಾಗ ಹೋಗಿ ಆಗಿಂದಾಗ ಬಿಸಿಯಾಗಿ ಬರ್ತಿರ್ತೈತೆ ರೀ. ಅದಕ್ಕೆ ಇದಕ್ಕಿಂತ ಸ್ಪೀಡ್ ಇಡಬಾರ್ದು ರೀ. ಇಷ್ಟ ಸ್ಪೀಡ್ ಇರ್ತೀರಿ ಲಾಸ್ಟ್ ರೀ. ಇಷ್ಟೇ ಇಟ್ಟರು ನೀವು ಒಂದು 5-6 ಮಿನಿಟ್ನಾಗ ಒಂದು ಬಕೆಟ್ ತುಂಬತೈತೆ ನೋಡ್ರಿ. ಇಷ್ಟು ಇಟ್ರಿ ಅಂದ್ರೆ 5-6 ಮಿನಿಟ್ನಾಗ ಬಕೆಟ್ ತುಂಬತೈತೆ ರೀ. ಇಷ್ಟು ಇಟ್ಕೊಂಡು ನೀವು ಇದಕ್ಕಿಂತ ಭಾಳ ಬಿಸಿ ಬೇಕಂದ್ರೆ ಸ್ವಲ್ಪ ಸಣ್ಣ ಹಿಡಿದ್ರಿ ಅಷ್ಟೇ. ಮತ್ತು ಇದ್ರಾಗ ಸೇಫ್ಟಿ ಫೀಚರ್ ಅಂತ ಹೇಳಕ ನಾವು ಥರ್ಮೋಸ್ಟೇಟ್ ಕೊಟ್ಟಿರ್ತೇವೆ ರೀ. ಅಂದ್ರೆ ನಿಮ್ದು ಗೀಸರ್ ಏನಾರ ನೀವು ನೀರಿದ್ದ ಬಂದ್ ಮಾಡಿ ಕರೆಂಟ್ ಬಂದ್ ಮಾಡಿದ್ರೆ ನೀರಷ್ಟು ಬಂದ್ ಮಾಡಿರಿ ಅಂತಂದ್ರೆ ಅದು ಗೀಸರ್ ಅಪ್ನಾಪ್ ಇದಾಗತ್ತೆ ರೀ, ಬಂದಾಗತ್ತೆ. ಅದನ್ನ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈಗೇನಾತ್ರಿ ಆಟೋ ಕಟಪ್ ಆತ್ರಿ ನಮ್ಮ ಗೀಸರ. ಅದು ಆಟೋ ಕಟಪ್ ಅಂತಂದ್ರೆ ನೀವು ಇದ್ರಾಗ ಕರೆಂಟ್ ಆನ್ ಇದ್ದಾಗ ನೀವು ನೀರು ಇದ್ರಾಗ ಚಾಲೂ ಮಾಡಿದಾಗ ಅಚಾನಕ್ ನೀವು ನೀರಷ್ಟೇ ಬಂದ್ ಮಾಡಿರಿ, ಅದು ಕರೆಂಟ್ ಬಂದ್ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ ರೀ, ಇದ್ರೊಳಗೆ ಅಪ್ ಟು 80 ಡಿಗ್ರಿ ಮಟ್ಟ ನೀರು ನಿಮ್ಗೆ ಬಿಸಿ ಆಗ್ತಾವ್ರಿ. ಅಪ್ ಟು 80 ಡಿಗ್ರಿ ಮಟ್ಟ ಬಿಸಿ ಆದ ನೀರು ಗೀಸರ್ದಿಂದ ಹೊರಗೆ ಹೋಗಲಿಲ್ಲ ಅಂದ್ರೆ ಅದು ಅಲ್ಲೇ ಆಟೋ ಕಟಪ್ ಆಗಿಬಿಡ್ತೈತೆ ರೀ. ಇದು ಸೇಫ್ಟಿ ಫೀಚರ್ಗೋಸ್ಕರ ನಾವು ಮ್ಯಾನ್ಯುವಲ್ ರಿಸೆಟ್ ಬಟನ್ ಕೊಟ್ಟವ್ರಿ. ಮ್ಯಾನ್ಯುವಲ್ ರಿಸೆಟ್ ಕೊಟ್ಟಿರ್ತೇವೆ ರೀ. ಥರ್ಮೋಸ್ಟೇಟ್ ಇರ್ತದೆ ರೀ ಇದ್ರಾಗ. ಸೊ ಹಿಂಗೆ ಆಟೋ ಕಟಪ್ ಆದ ಬಳಿಕ ಏನಾಗ್ತದೆ ರೀ, ಗೀಸರ ರೆಡ್ ಲೈಟ್ ಆನ್ ಆಗ್ತದೆ ರೀ. ರೆಡ್ ಲೈಟ್ ಆನ್ ಆತಂದ್ರೆ ನೀವು ತಿಳ್ಕೊಬೇಕು ರೀ, ನಮ್ದು ಗೀಸರ ಆಟೋ ಕಟಪ್ ಆಗೈತೆ ಅಂತೇಳಿ. ಇದು ಸ್ವಲ್ಪ ಸೌಂಡು ಬರ್ತೈತೆ ರೀ ನಿಮ್ಗೆ. ಭಾಳ ಬಿಸಿಯಾಗಿರೋದಕ್ಕೆ ಅದು ನೀವೇನು ಹೆದರೋ ಅವಶ್ಯ ಇಲ್ಲ. ಹಿಂಗೆ ರೆಡ್ ಬಟನ್ ಹತ್ತಿತ್ತಂದ್ರೆ ಆಟೋ ಕಟಪ್ ಆಗಿರ್ತೈತೆ ರೀ. ಹಿಂಗೆ ಆಟೋ ಕಟಪ್ ಯಾವಾಗ ಆಗ್ತೈತೆ ಅಂದ್ರೆ ನಿಮ್ಗೆ ಭಾಳ ನೀವು ನೀರು ಸಣ್ಣ ಇಟ್ಟಿರ್ತಿರಲ್ಲ ಅವಾಗ ಆಗ್ಬೋದು ರೀ. ಇಲ್ಲ ನೀವು ನೀರು ಚಾಲೂ ಮಾಡಿದಾಗ ಕರೆಂಟ್ ಬಂದ್ ಮಾಡೋದೇ ನೀರಷ್ಟೇ ಬಂದ್ ಮಾಡಿರಿ ಅಂದ್ರೆ ಆಟೋ ಕಟಪ್ ಆಗ್ತೈತೆ ರೀ. ಸೊ ಆಟೋ ಕಟಪ್ ಆಗ್ತೈತಂದ್ರೆ ಈ ಟ್ಯಾಂಕ್ ಒಳಗೆ 1 ಲೀಟರ್ ನೀರು ಇರ್ಬೇಕು ರೀ. ಮತ್ತು ನೀವು ಇದ್ರಾಗ ಒಟ್ಟೆ ನೀರು ಇಲ್ದಾಗ ಅಷ್ಟೇ ಕರೆಂಟ್ ಆನ್ ಮಾಡ್ಬಾರ್ದು ನೋಡ್ರಿ. ಇದ್ರಾಗ 1 ಲೀಟರ್ ನೀರು ಇತ್ತಂದ್ರೆ ಅಷ್ಟೇ ಆಟೋ ಕಟಪ್ ಆಗ್ತದೆ ರೀ. ಇದ್ರೊಳಗೆ ನೀರು ಒಟ್ಟೆ ಇಲ್ಲಪ್ಪ ನಾವು ಕರೆಂಟ್ ಆನ್ ಮಾಡೇವಂದ್ರೆ ಆಟೋ ಕಟಪ್ ಆಗುಲ್ರಿ. ಅದನ್ನ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರಾಗ 1 ಲೀಟರ್ ನೀರು ಇರ್ಬೇಕು ರೀ, ಅವಾಗಷ್ಟೇ ಕರೆಂಟ್ ಆನ್ ಇತ್ತಂದ್ರೆ ಅಷ್ಟೇ ನಿಮ್ದು ಆಟೋ ಕಟಪ್ ಆಗ್ತೈತೆ ರೀ. ಸೊ ಆಟೋ ಕಟಪ್ ಆದ ಗೀಸರ್ ನಾವು ಹೊಳ್ಳಿ ನಾವು ಹೆಂಗೆ ಚಾಲೂ ಮಾಡ್ಬೇಕಂತಂದ್ರೆ ಈಗ ನಿಮ್ದು ಆಟೋ ಕಟಪ್ ಆಗಿದ್ದು ಹಿಂಗೆ ಇರ್ತೈತೆ ರೀ, ರೆಡ್ ಲೈಟ್ ಹತ್ತಿರ್ತೈತೆ ರೀ. ಸೊ ಈ ಇದ್ರಾಗ ಬಿಸಿ ನೀರು ಇರ್ತಾವೆ ರೀ. ಈ ಬಿಸಿ ನೀರು ನೀವು ಹೊರಗೆ ಬಿಡ್ಬೇಕು ರೀ. ಮತ್ತು ಇದನ್ನು ಯಾಜ್ ಐತಿ ಮೊದಲು ಚಾಲೂ ಮಾಡೋಂಗೆ ಚಾಲೂ ಮಾಡ್ಬೇಕು ರೀ. ಈ ಬಿಸಿನೀರು ಏನು ಹೊರಗೆ ಹೋಗ್ತಾರಲ್ಲ ಈ ಬಿಸಿ ನೀರು ಖಾಲಿ ಆದ ಕೂಡಲೇ ನಿಮ್ಗೆ ಇಲ್ಲೊಂದು ನಾವು ಆಟೋ ಮ್ಯಾನ್ಯುವಲ್ ರಿಸೆಟ್ ಬಟನ್ ಕೊಟ್ಟಿರ್ತೇವೆ ರೀ. ಒಂದು ಬ್ಲ್ಯಾಕ್ ಕಲರ್ ಬಟನ್ ಬರ್ತೈತೆ ರೀ. ರೆಡ್ ಲೈಟ್ ಹತ್ತಿದಾಗ ಈ ಬಿಸಿ ನೀರೆಲ್ಲ ಹೊರಗೆ ಹೋದ ಕೂಡಲೇ ಈ ಬಟನ್ ನೀವು ಹಿಂಗೆ ಪ್ರೆಸ್ ಮಾಡ್ಬೇಕು ರೀ. ಪ್ರೆಸ್ ಮಾಡಿದ ಕೂಡಲೇ ಮತ್ತೆ ನಿಮ್ದು ಆ್ಯಸ್ ಇಟ್ ಈಸ್ ಗೀಸರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನೀವು ಇನ್ಸ್ಟೆಂಟ್ ಗೀಸರನ್ನು ಯೂಸ್ ಮಾಡ್ಕೋಬೋದು ರೀ. ಮತ್ತು ನಿಮ್ದೆಲ್ಲ ಸ್ನಾನ ಎಲ್ಲ ಆದ ಬಳಿಕ ನೀವು ಇದನ್ನು ಫಸ್ಟ್ ಕರೆಂಟ್ ಸ್ವಿಚ್ ಬಂದ್ ಮಾಡ್ಬೇಕು ರೀ. ಸೊ ಆಮ್ಯಾಗ ನೀವು ವಾಟರ್ ಬಂದ್ ಮಾಡ್ಕೋಬೇಕು ರೀ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ದು ಬಾತ್ರೂಮ್ದಾಗ ನೀವು ಎಲ್ಲಿ ಇದನ್ನು ಗೀಸರ್ ಕುಂಡಿಸ್ತೀರೋ ಅಲ್ಲೇ ನಿಮ್ಮದು ಸ್ವಿಚ್ ಬೋರ್ಡ್ ಇರ್ಬೇಕು ರೀ. ಅದೇ ರೂಮ್ನಾಗ ಇರಬೇಕು. ಅದೇ ರೂಮ್ನಾಗ ಇದ್ದರೆ ಬೆಸ್ಟ್. ಅದೇ ರೂಮ್ನಾಗೆ ಇರ್ಬೇಕು ರೀ. ಸೊ ನೀವು ಬಾತ್ರೂಮ್ದಾಗ ಅಷ್ಟೇ ಅಲ್ಲ, ನೀವು ಕಿಚನ್ದಾಗ ಕುಂಡಿಸ್ಕೋಬೋದು ರೀ. ಮಳೆಗಾಲ ಭಾಳ ಐತ್ರಿ, ಬಾಂಡೆ ಅದು ತೊಳ್ಯಾಕೆ ನಿಮಗೆ ಕೈ ಚಳಿಯೋದು ಆಗ್ತಿತ್ತಂದ್ರೆ ಬಾಂಡೆ ತೊಳ್ಯಾಕೂ ಯೂಸ್ ಮಾಡ್ಬೋದು ರೀ. ಸೊ ಇದನ್ನು ನಾವು ಬಿಸಿನೀರು ಕುಡಿಯಾಕೂ ಬಿಸಿನೀರು ಇದ್ರೊಳಗೆ ಬಿಸಿ ಮಾಡ್ಕೊಂಡು ಕುಡಿಬೋದು ರೀ. ಆ ಥರ ನೀವು ಚಲೋ ನೀರು ಫಿಲ್ಟರ್ ನೀರು ಹಾಕೊಂಡು ಕಸಿದ ಅಟ್ಯಾಚ್ ಮಾಡಿ ಇದ್ರಾಗ ಬಿಸಿನೀರು ಹಾಕೊಂಡು ಇದ್ರಾಗ ಬಿಸಿ ಮಾಡಿ ನೀರು ಕುಡಿಯಾಕೂ ಯೂಸ್ ಆಗ್ತೈತೆ. ಸೊ ನಿಮಗೆ ಇದು ಆನ್ ಆಫ್ ಯಾವಾಗ ಮಾಡೋದು ಅಂತೇಳಿ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಅದಕ್ಕೆ ನಾವಿಲ್ಲಿ ವಾರ್ನಿಂಗ್ದಾಗ ಕೊಟ್ಟಿರ್ತೇವೆ ನೋಡ್ರಿ. ಸ್ವಿಚ್ ಆನ್ ದ ಗೀಸರ್ ಆಫ್ಟರ್ ವಾಟರ್ ಫ್ಲೋ ಔಟ್ ಅಂದ್ರೆ ನೀರು ಗೀಸರ್ದಾಗಿಂದ ಹೊರಗೆ ಬಂದ್ರಷ್ಟೇ ನೀವು ಅದನ್ನು ಗೀಸರ್ ಕರೆಂಟ್ ಆನ್ ಮಾಡ್ಬೇಕಂತೇಳಿ ಹೇಳ್ತಾರೆ. ಅದಕ್ಕೆ ಗೀಸರ್ದಾಗಿಂದ ನೀರು ಹೊರಗೆ ಬರಲಿಲ್ಲ ಅಂದ್ರೆ ನೀವು ಕರೆಂಟ್ ಆನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೀಸರ್ದಾಗಿಂದ ನೀರು ಒಬ್ಬರು ಕೇಳ್ಬೋದು, ಈ ಥರ 1 ಲೀಟರ್ ನೀರು ಸ್ಟಾಕ್ ಇರತ್ತೈತಲ್ಲ ಅಂತ ಈಗ ಸರ್ ಅದ್ರ ಹೇಳಕ್ಕೆ ಬರೋದಿಲ್ಲ ರೀ. ನೀವು ನೀರು ಏನರ ಸ್ಪೀಡ್ ಇಟ್ಟಾಗ ಒಮ್ಮೆ ದಾಟಿ ಹೋಗಿರ್ತಾವ್ರಿ, ಇಲ್ಲ ಪೈಪ್ ಇದನ್ನ ಯಾರೋ ಕಿತ್ತಿರ್ತಾರೆ. ಬೈ ಚಾನ್ಸ್ ಹೆಂಗೋ ನೀರು ಖಾಲಿ ಆಗಿತ್ತಂದ್ರೆ ನೀರು ಖಾಲಿ ಆದಾಗ ನೀವು ಕರೆಂಟ್ ಆನ್ ಮಾಡ್ರೆ ಆಟೋ ಕಟಪ್ ಆಗೋಲ್ರಿ. ಅದನ್ನು ನಾವು ಇದ್ರಾಗ ಅರ್ಥ ಮಾಡ್ಕೋಬೇಕು ರೀ. ನೀರು ಇದ್ರ ಖಾಲಿ ಇದ್ರೆ ಆಟೋ ಕಟಪ್ ಆಗೋದಿಲ್ಲ. ಅದ್ರ ಸಂಬಂಧ ಫಸ್ಟ್ ಏನು ಮಾಡಿರಿ, ಮೊದಲು ನಳ ಚಾಲೂ ಮಾಡಿರಿ. ನೀರು ಇದ್ರಾಗ ತುಂಬ ಹೊರಗೆ ಬಂದ್ರಷ್ಟೇ ಗೀಸರ್ದ ಸ್ವಿಚ್ ಆನ್ ಮಾಡಿರಿ. ಆಮ್ಯಾಗ ನಿಮ್ದು ಯೂಸ್ ಎಲ್ಲ ಇದಕ್ಕೇನು ಲಿಮಿಟ್ ಇಲ್ಲರಿ, ಇಷ್ಟ ಬಕೆಟ್ ತೊಗೋಬೇಕಂತೇಳಿ. ಸೊ ನಿಮ್ದು ಇದ್ರಕ್ಕೆ ಕರೆಂಟ್ ಕನ್ಸಂಪ್ಷನ್ ಎಷ್ಟು ಆಗ್ತದೆ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಸೊ ಇದ್ರೊಳಗೆ ಕರೆಂಟ್ ಕನ್ಸಂಪ್ಷನ್ ಅಂದ್ರೆ ನೋಡಿರಿ, ನೀವು 1 ತಾಸು ಗೀಸರ್ ಯೂಸ್ ಮಾಡಿದ್ರೆ ಅಂದ್ರೆ 2 ರಿಂದ 2.5 ಯೂನಿಟ್
ಯೂಸ್ ಆಗ್ತೈತೆ ರೀ. ಸೊ ನಿಮ್ಮ ಊರಾಗ ಹೆಂಗೆ ಎಷ್ಟು ಕರೆಂಟ್ ಬಿಲ್ ಐತಿ ಅದ್ರ ಮ್ಯಾಗ ಯೂನಿಟ್ ಮ್ಯಾಗ ಚಾರ್ಜ್ ಆಗ್ತೈತೆ ರೀ. 1 ತಾಸು ಯೂಸ್ ಮಾಡ್ರಿಂದ 2ರಿಂದ 2.5 ಯೂನಿಟ್ ಕರೆಂಟ್ ಯೂಸ್ ಆಗ್ತೈತೆ ನೋಡಿರಿ. ಮತ್ತು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿನೂ ಕರೆಂಟ್ ಬಿಲ್ ಬರುತ್ತೆ. ನೀವು ಹೆಂಗೆ ಯೂಸ್ ಮಾಡ್ತಾರೆ ಹಂಗೆ ರೀ. 1 ತಾಸು ಯೂಸ್ ಮಾಡ್ರಂದ್ರೆ 2ರಿಂದ 2.5 ಯೂನಿಟ್ ಕರೆಂಟ್ ಯೂಸ್ ಆಗುತ್ತೆ ನೋಡಿರಿ. ಸೊ ಇದೇ ರೀತಿ 2.5 ಲೀಟ್ರನ್ನು ಗೀಝರ್ನು ಬರುತ್ತೆ ರೀ ನಮ್ಮ ಕಡೆ. ಈಗ ನಾ ತೋರಿಸಿದ್ದ ಇನ್ಸ್ಟಾಲೇಷನ್ ಅಂಡ್ ಯೂಸ್ ಮಾಡೋದು 1 ಲೀಟ್ರ್ ಗೀಝರ್. 2.5 ಲೀಟ್ರ್ ಗೀಝರ್ ಈ ಥರ ಬರುತ್ತೆ ನೋಡಿರಿ. ಇದ್ರದ್ದು ಇನ್ಸ್ಟಾಲೇಷನ್ ಈಸಿ ಐತೆ ರೀ. ಇದಕ್ಕೆ ಸ್ವಲ್ಪ ಪೈಪ್ ಅದು ನಾವು ಕೊಡ್ತೀವಿ ಇದನ್ನೆಲ್ಲ ಇನ್ಸ್ಟಾಲೇಷನ್. ಸೊ ಇದರ ಫ್ಯೂಚರ್ ಏನಂದ್ರೆ ನಿಮ್ಗೆ ಮಿಕ್ಸರ್ದಾಗ ಶವರ್ದಾಗ ನೀರು ಬರುವಂಗೆ ಮಾಡ್ಕೋಬೋದು ರೀ. ಅದಕ್ಕಿಂತ ಸ್ವಲ್ಪ ಈ ಥರ ನೀರು ಜಾಸ್ತಿ ಬರುತ್ತೆ. ಸೊ ನಿಮ್ಗೆ ಮಿಕ್ಸರ್ದಾಗ ಶವರ್ದಾಗ ನೀರು ಬರುವಂಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೋದು ನೋಡಿರಿ. ಸೊ ಇದುವರೆಗೆ ನೀವು ಇನ್ಸ್ಟಂಟ್ ಹಾಟ್ ಸ್ಟಾರ್ ಗೀಝರ್ ಹೆಂಗೆ ಇನ್ಸ್ಟಾಲ್ ಮಾಡೋದು, ಹೆಂಗೆ ಯೂಸ್ ಮಾಡೋದು, ಹೆಂಗೆ ಯೂಸ್ ಮಾಡಬಾರ್ದು, ಯಾವ ಥರ ನೀವು ಫೀಚರ್ಸ್ ಇರ್ತದೆ ಯೂಸ್ ಮಾಡ್ಕೋಬೇಕು ಅನ್ನೋದು ಎಲ್ಲ ನೋಡ್ರಿ. ಈಗ ಇಲ್ಲಿ ಬೆಳಗಾವ್ದಾಗ ನಾವು ಎಲ್ಲಿದ್ದರೂ ಒಂದು 5 ಕಿಲೋಮೀಟರ್ ನಿಯರ್ ನಮ್ಮ ರೇಡಿಯಸ್ ಒಳಗೆ ಇತ್ತಂದ್ರೆ ನಾವು ಹೋಮ್ ಡೆಲಿವರಿನೂ ಫ್ರೀ ಕೊಡ್ತೇವೆ ರೀ. ಇಲ್ಲ ನೀವು ಬೇರೆ ಕಡೆ ಇದ್ದಂದ್ರೆ ನಮ್ಗೆ ಸ್ಕ್ರೀನ್ ಮ್ಯಾಗ ಬರೋ ನಂಬರಿಗೆ ಫೋನ್ ಮಾಡಿರಿ. ನಿಮ್ಗೆ ಬೇರೆ ಊರವ್ರು ಇದ್ರೆ ನಿಮ್ಗೆ ಬರೋಕ್ಕಾಗಲ್ಲ ಅಂದ್ರೆ ನಿಮ್ಮ ಕೊರಿಯರ್ ಮುಖಾಂತರನೂ ನಾವು ಇದನ್ನು ಗೀಝರ್ನ ಕಳಿಸ್ಕೊಡ್ತೇವೆ ರೀ. ಸೊ ಇನ್ಸ್ಟಾಲೇಷನ್ದು ಏನೇ ನಿಮ್ಗೆ ಸಮಸ್ಯೆ ಇದ್ದರೂ ನಮ್ಗೆ ಸ್ಕ್ರೀನ್ ಮ್ಯಾಗ ಬರೋ ನಂಬರ್ಗೆ ಫೋನ್ ಮಾಡಿರಿ. ನಾವು ಏನಿದ್ರು ಕ್ಲಿಯರ್ ಕಟ್ ನಿಮ್ಗೆ ಹೆಂಗೆ ಕುಂಡಿಸ್ಬೇಕು ಅನ್ನೋದು ಹೇಳಿಕೊಡ್ತೇವೆ ರೀ. ಸೊ ಇದಾದ್ಮೇಲೆ ಇದ್ರದ್ದು ವಾರಂಟಿ ಗ್ಯಾರಂಟಿ ಮತ್ತು ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ಲೇಬೇಕು. ಇದ್ರ ವಾರಂಟಿ ಗ್ಯಾರಂಟಿ ಬಗ್ಗೆ ಹೇಳೋದಾದ್ರೆ ಬೆಸ್ಟ್ ವಾರಂಟಿ ಕೊಡತ್ತೇವೆ ರೀ ಇನ್ಸ್ಟಂಟ್ ಗೀಝರ್ದು ವಾರಂಟಿ ಗ್ಯಾರಂಟಿ ಬಂದ್ಬಿಟ್ಟು 1 ವರ್ಷ ಕಾಯಿಲ್ಗೆ ಗ್ಯಾರಂಟಿ ಇರ್ತೈತೆ ರೀ. 1 ವರ್ಷ ಕಾಯಿಲ್ಗೆ ಗ್ಯಾರಂಟಿ. ಆಮೇಲೆ ನಿಮಗೆ 10 ವರ್ಷ ಸರ್ವಿಸ್ ವಾರಂಟಿ ಸಿಗ್ತೈತೆ ರೀ. 10 ವರ್ಷ ನಮ್ಮದು ಸರ್ವಿಸ್ ವಾರಂಟಿ ಸಿಗ್ತೈತೆ ರೀ. ಸರ್ವಿಸ್ ಫ್ರೀ ಇರುತ್ತೆ. 1 ವರ್ಷ ಆದಮೇಲೆ ಏನಾದರೂ ನೀವು ರಿಪೇರಿ ತಂದ್ರೆ ನಿಮ್ದು ಏನು ಪಾರ್ಟ್ಸ್ ಹೋಗಿರುತ್ತೆ ಅದಕ್ಕೆ ಚಾರ್ಜ್ ಮಾಡ್ತೀವಿ ರೀ. ಆದ್ರೆ 1 ವರ್ಷ ಒಳಗೆ ನೀವು ಏನಾದರೂ ನೀರಿಲ್ಲದೆ ಅದನ್ನು ಗೀಝರ್ ಏನಾದರೂ ಸುಟ್ಟು ಹೋದ್ರೆ ಅದಕ್ಕೆ ಮಾತ್ರ ವಾರಂಟಿ ಗ್ಯಾರಂಟಿ ಸಿಗೋದಿಲ್ಲ ರೀ ಫ್ರೀಸ್. ಅದಕ್ಕೆ ನಾವು ಹೆಂಗೆ ಈಗ ತಿಳಿಸ್ಕೊಟ್ಟವ್ರಲ್ಲ ಯೂಸ್ ಮಾಡೋದು ಹಂಗೆ ಯೂಸ್ ಮಾಡಿರಿ. ಸೊ ನೀರು ಚಾಲೋ ಮಾಡೇನ ನೀರು ಬಿದ್ದರಟ್ಟೆ ಕರೆಂಟ್ ಆನ್ ಮಾಡಿರಿ. ಆ ಥರ ನೀವು ಕರೆಕ್ಟಾಗಿ ಯೂಸ್ ಮಾಡಿ ಅಂದರೆ ನಿಮ್ಮ ಕಾಯಿಲ್ ಅದು ಹೋದ್ರೆ 1 ವರ್ಷದಾಗ ನಾವು ನಿಮ್ಮ ಕಾಯಿಲ್ಗೆ ರಿಪ್ಲೇಸ್ಮೆಂಟು ಮಾಡಿಕೊಡ್ತೇವೆ. ಸೊ ಇದೆಲ್ಲ ಆದ ಬಳಿಕ ಮೇನ್ ಪಾರ್ಟ್ಸ್ ಬಂದ್ಬಿಟ್ಟು ಪ್ರೈಸ್ ಬಗ್ಗೆ ನಾವು ಹೇಳಲೇಬೇಕು. ಸೊ ಹಾಟ್ ಸ್ಟಾರ್ 1 ಲೀಟರ್ ಇನ್ಸ್ಟಂಟ್ ಗೀಝರ್ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸ್ ಒಂದಿಗೆ, ಬೆಸ್ಟ್ ವಾರಂಟಿ ಗ್ಯಾರಂಟಿ ಸರ್ವಿಸ್ ಒಂದಿಗೆ ನಿಮಗೆ ಕೇವಲ ಸಿಗೋದೈತೆ ರೀ 1699 ರೂಪಾಯಿಗೆ. ಕೇವಲ 1700 ರುಪೀಸಾಗ ಸಿಗೋದೈತೆ ನೋಡ್ರಿ. ಅದೇ ಥರ ಹಾಟ್ ಸ್ಟಾರ್ 2.5 ಲೀಟರ್ ಇನ್ಸ್ಟಂಟ್ ಗೀಝರ ಕೇವಲ 1 ವರ್ಷ ಗ್ಯಾರಂಟಿ, 9 ವರ್ಷ ಸರ್ವಿಸ್ ವಾರಂಟಿ ಒಂದಿಗೆ ನಿಮ್ಗೆ ಸಿಗೋದೈತೆ ನೋಡ್ರಿ. 2699 ರೂಪಾಯಿಗೆ 2.5 ಲೀಟರ್ ಗೀಝರ ಹಾಟ್ ಸ್ಟಾರ್ ಇನ್ಸ್ಟಂಟ್ ಗೀಝರ ಸಿಗೋದೈತೆ ನೋಡ್ರಿ. ಸೊ ಇಲ್ಲಿ ಮಟ್ಟ ನಮ್ದು ಹಾಟ್ ಸ್ಟಾರ್ ಇನ್ಸ್ಟಂಟ್ ಗೀಝರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾಯಿತು, ನೀವು ತಿಳ್ಕೊಂಡಿದ್ದಾಯಿತು. ಸೊ ಬಡ ಸ್ಕ್ರೀನ್ ಮ್ಯಾಗ ಬರೋ ನಂಬರಿಗೆ ಫೋನ್ ಮಾಡಿರಿ, ನಮ್ಮ ಗೀಝರ್ ತಗೋರಿ, ತಮ್ಮ ಲೈಫ್ ಈಸಿ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೇವೆ ರೀ. ಸೊ ನಮ್ದು ಚಾನಲ್ ಯೂಟ್ಯೂಬ್ ಚಾನಲ್ MVS Vlogs, ಇದನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಪ್ಲೀಸ್. ಸೊ ಮುಂದಿನ ವಿಡಿಯೋದಾಗ ಇದೇ ಥರ ಡಿಟೇಲ್ ಮಾಹಿತಿ ತೊಗೊಂಡು ಮುಂದಿನ ವಿಡಿಯೋದಾಗ ಬರ್ತೇವೆ ರೀ. ಅಲ್ಲಿ ಮಟ್ಟ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.